ಸುಮೇರ ಟೈಲರಿಂಗ್ಗೆ ಸ್ವಾಗತ. ನಾನು ಪುಷ್ ಪೈಜಾಮ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ರಿಂಕಲ್ ಪ್ಯಾಂಟ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಇದು 4 ಫೋಲ್ಡ್ ಇದೆ, 2 ಮೀಟ್ರು. 4 ಫೋಲ್ಡ್ ಮಾಡ್ಕೊಂಡು ಕ್ರಾಸ್ ಮೇಲೆ ಈ ರೀತಿ ಹಾಕ್ಕೋಬೇಕು. ನೀಟಾಗಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಕೆಳಗಡೆ ಕಾಲಲ್ಲಿ 6.5 ಇಂಚು ತೊಗೊತಾ ಇದ್ದೀನಿ. 6.5 ಇದೆ ಇದು. ಈ ರೀತಿ 6.5 ತೊಗೋಬೇಕು. ನಮ್ಗೆ ಉದ್ದ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ಅಷ್ಟು ತೊಗೊತಾ ಇದ್ದೀನಿ ಉದ್ದನ. ಸುತ್ತು ಹತ್ತಿ, ಸೊಂಟ ಸುತ್ತು ಹತ್ತಿ ತೊಗೊತಾ ಇದ್ದೀನಿ. 40 ಇದೆ. ನಾನು 40 ಅರ್ಧದೊಳಗೆ 3 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 13 ತೊಗೊತಾ ಇದ್ದೀನಿ. ಈ ರೀತಿ ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು. ಮಾರ್ಕ್ನ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದು ಫುಲ್ ಮೇಲೆ ಇದೆ, ನಾನು ಸ್ವಲ್ಪ ಬಿಟ್ಟು ಹಾಕ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ಈಗ ಈ ಮಾರ್ಕ್ ಮೇಲೆ ಕಟ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಹೇಗಿದೆ ಅದೇ ರೀತಿನೇ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಮಗೆ ಕಾಲಲ್ಲಿ ಎಷ್ಟು ಉದ್ದನೂ ಬೇಕು ಅಷ್ಟು ಇಟ್ಕೋಬೇಕು. ಈ ರೀತಿ ಇಲ್ಲಿ ಕಾಲಲ್ಲಿ ಅಗಲನು ಬಾಟಮು ಕಟ್ ಮಾಡ್ಕೊತಿದ್ದೀನಿ. ಆಮೇಲೆ ಈ ರೀತಿ ಇದು ಕ್ರಾಸ್ ಮೇಲೆ ಬಂದಿರ್ತಲ್ಲ, ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನು ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ನೋಡಿ ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಕಾರ್ನರ್ಗೆ ಇಟ್ಕೊಂಡು ಮಾರ್ಕ್ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 13 ಇದೆ, ಇಲ್ಲಿ ಮೇಲೇನು 13 ಬರಬೇಕು. ಆ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಇದೇ ರೀತಿನೇ ಇಟ್ಕೊಂಡು ನಾವು ಎಷ್ಟು ನೋಡಿ ಇದು ಎಷ್ಟು ಉದ್ದ ಇದ್ದರೂ ಕಡಿಮೆನೇ. ಇದು ರಿಂಕಲ್ ಕೊಡಬೇಕು, ಆ ರೀತಿ ಇಟ್ಕೋಬೇಕು. ನಮ್ಗೆ ಕಡಿಮೆ ಆದಾಗೆ ಈ ರೀತಿ ಮೇಲೆ ಬೆಲ್ಟ್ ಹಚ್ಕೊತಾ ಇದ್ದೀನಿ. ಕ್ರಾಸ್ ಮೇಲೆ ಸ್ವಲ್ಪ ಬೆಲ್ಟಿಗೆ ಕಡಿಮೆ ಆಗುತ್ತೆ ಬಟ್ಟೆ, ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತೀನಿ. ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡಿಕೊಂಡು ಇಟ್ಕೋಬೇಕಿದೆ ನೋಡಿ. ರಿಂಕಲ್ ಪುಷ್ ಪೈಜಾಮ್ ಕಟ್ಟಿಂಗ್ ಆಯಿತು. ಸ್ಟಿಚ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಕಟ್ಟಿಂಗ್ ಪೂರ್ತಿ ಕಟ್ಟಿಂಗ್ ಆಗಿದೆ.